ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಒಂದು ಸ್ವಲ್ಪ ಸಮಯ ಸಿಕ್ತಿರಿ ಇವತ್ತು, ಹಂಗಾಗಿ ಒಂದೆರಡು ವಿಡಿಯೋ ಮಾಡ್ಬಿಡೋಣ ಅಂತ ಬಂದೆ. ಒಂದೆರಡು ಟಾಪಿಕ್ಕು ಅನ್ನಿಸ್ತು ತರಬೇಕು, ನಿಮ್ಮ ಮುಂದೆ ಹೇಳಬೇಕು. ಆಮೇಲೆ ಈ ಪ್ರೋಗ್ರೆಸ್ ಏನಾಗ್ತದೆ ಅನ್ನೋದನ್ನು ಹೇಳಬೇಕು. ಒಂದು ಒಳ್ಳೆ ವಿಚಾರ ಏನಂತಂದ್ರೆ, ನನಗೆ ಯೂನಿವರ್ಸಿಟಿಯವರು ಒಂದು ಕನ್ಫರ್ಮೇಶನ್ ಕೊಟ್ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ. ಲಾಸ್ಟಲ್ಲಿ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಡೀನ್ ಈಸ್ ಓಕೆ, ಅವರ ಒಂದು ಡೈರೆಕ್ಟರ್ ಯಾರಿದ್ದಾರೆ ಅವರೊಬ್ರು ಓಕೆ ಅಂತ ಹೇಳ್ಬೇಕು ಫೈನಲ್ ಆಗಿ. ಹಂಗಾಗಿ ಆಮೇಲೆ ನಮ್ಮ MOU ಕೂಡ ಇದೆ ಅವ್ರ ಜೊತೆಗೆ. ಅವರು ಓಕೆ ಅಂತ ಅಂದ್ಬಿಟ್ರೆ ನಾವು ಒಂದು ಕೋರ್ಸ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಹೆಂಗೆ ಅಂತಂದ್ರೆ, ಈಗ ಮನೇಲಿ ಇರ್ತಕ್ಕಂಥ ವಿಮೆನ್ ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಯಾರು ಬೇಕಾದ್ರೆ ಮಾಡ್ಬೋದು. ಆನ್ಲೈನ್ ಇರುತ್ತೆ. 8 ಸಂಡೇಸು, 9ನೇ ಸಂಡೇ ನಿಮಗೆ ಒಂದು ಎಕ್ಸಾಮಿನೇಷನ್ ಕೊಡ್ಬೇಕಿರುತ್ತೆ. ಅದಾಗಿದ್ಮೇಲೆ ನೀವು ಫೈನಲಿ ಯು ವಿಲ್ ಕಮ್ ಔಟ್ ಅಂತ ನನ್ನ ಪ್ರಕಾರ. ಅದು ಒಂದು ಆಪರ್ಚುನಿಟಿ ಒಂದಿದೆ ಅಲ್ಲಿ. ಇದೇನಂತಂದ್ರೆ, ಈ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಉಳ್ಳಂತ ಒಂದು ಲೇಡೀಸ್ ಆಗ್ಬೋದು, LGBTQ ಕಮ್ಯುನಿಟಿ ಆಗ್ಬೋದು, ಇಲ್ಲ ಹ್ಯಾಂಡಿಕ್ಯಾಪ್ ಪೀಪಲ್ ಆಗ್ಬೋದು, ಯಾವ್ದು ಬೇಕಾದ್ರೆ ಆಗ್ಬೋದು. ಇದೊಂದು ಬ್ರಿಡ್ಜ್ ಕೋರ್ಸ್ ಇದು. ಈ ಒಂದು ಕೋರ್ಸ್ನ ನಾವು ಒಂದು ತಗೊಂಡ್ ಬರ್ತಾ ಇದ್ದೀವಿ. ಅನಿತಾ ಫೌಂಡೇಶನ್ ಹೈಲೈಟ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಆ ಹೈಲೈಟ್ ಜೊತೆಗೆ ಈ ಒಂದು ಯೂನಿವರ್ಸಿಟಿ ಕೂಡ ಇದನ್ನು ಸರ್ಟಿಫೈ ಮಾಡುತ್ತೆ. ಪ್ರೊಫೆಸರ್ಸ್ ಕೂಡ ಅಲ್ಲಿಂದನೇ ಬರ್ತಾರೆ. ಆಮೇಲೆ ನಮ್ಮ ಬೋರ್ಡ್ ಇರ್ತಕ್ಕಂಥ ಸಬಿಷ್ಠಾ ಭೂಷಣ್ ಅವರು, ಭರತ್ ಭೂಷಣ್ ಅವರು, ಅವರಿಬ್ರು ಟ್ರಸ್ಟಿನೇ, ಹಸ್ಬೆಂಡ್ ಅಂಡ್ ವೈಫ್. ಅವ್ರನ್ನಿಬ್ರು ನನ್ನ ಕ್ಲಾಸ್ಮೇಟ್ಸ್. ಸೊ ಹಂಗಾಗಿ ಅವರು ಇದರಲ್ಲಿ ಒಂದು ಇನ್ವಾಲ್ವ್ ಆಗ್ತಾರೆ. ಯಾಕಂದ್ರೆ ಅವರಿಬ್ರು ಟೀಚಿಂಗ್ ಪ್ರೊಫೆಷನಲ್ಲೇ ಇರೋಂಥವ್ರು, ಇದನ್ನ MBA ಟೀಚ್ ಮಾಡ್ತಿರ್ತಕ್ಕಂಥವ್ರು. ಇದು ಬರ್ತಾರೆ, ಇದು ಮುಂದೆ ಹೋಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಒಂದು ವಿಚಾರ. ಎರಡನೇ ವಿಚಾರ ಬಂದು, ನಮಗೆ ಈ ಒಂದು ಭಿಕ್ಷೆ ಬೇಡಬೇಡಿ ಅನ್ನೋಂಥ ಒಂದು ಮೂವ್ಮೆಂಟು ಹೆಚ್ಚಾಗಿ ನಡೀತಾ ಇದೆ. ಭಿಕ್ಷೆ ಬೇಡಿಸಬಾರ್ದು. ಆಮೇಲೆ ಈ ಪ್ರಾಸ್ಟಿಟ್ಯೂಷನ್ ಅಂದ್ರೆ ಈ ಒಂದು ಮೈ ಮಾರ್ಕೊಳ್ತಕ್ಕಂಥ ಒಂದು ಬಿಸ್ನೆಸ್ ಏನಿದೆ, ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಇವತ್ತು, ಇದನ್ನ ನಾವು ನಿಲ್ಲಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ತಗೊಂಡ್ಬರ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ನೋಡಿ, ಮುಂಚಿನ ಭಾರತ ಬೇರೆ, ಈಗಿನ ಭಾರತ ಬೇರೆ. ಇದು ಮುಂಚಿನ ಭಾರತದಲ್ಲಿ ಎಲ್ಲ ತೊಂದರೆ ಇತ್ತು, ಏನೋ ಈ ತರ ಮಾಡ್ಕೋಬೇಕಾಗಿತ್ತು, ಇದು ಹಿಂಗಿತ್ತು, ಆಯ್ತಪ್ಪ ಎಲ್ಲ ಒಪ್ಕೋತೀವಿ. 2019 ಆದ್ಮೇಲೆ ಎಲ್ಲ ಚೇಂಜ್ ಆಗೋಗಿದೆ. ಇನ್ನೂ ಹೆಚ್ಚಾಗಿ ಚೇಂಜ್ ಆಗ್ತಾ ಇದೆ. ಮಾಡ್ತೀನಿ ಅಂತನ್ನೋರಿಗೆ ಆಪರ್ಚುನಿಟಿ ಇದೆ. ನಾವೇ ಕರೀತಾ ಇದೀವಿ, ನಾವೇ ಹುಡುಕ್ತಾ ಇದೀವಿ. ಟ್ರೈನಿಂಗ್ ಮಾಡ್ತೀವಿ ಬನ್ರಿ ಅಂತಂದ್ರೆ ಒಬ್ರು ಬರಕ್ ರೆಡಿ ಇಲ್ಲ ರೀ. ನಾನೇ ಕಾಸು ಕೊಡ್ತೀನಿ ಬಾರಮ್ಮ, 500 ರೂಪಾಯಿ ದಿನಕ್ಕೆ ಕೊಡ್ತೀನಿ, ನಿನಗೆ ಊಟನೂ ಕೊಡ್ತೀನಿ, ಇರೋಕ್ ಜಾಗ ಕೊಡ್ತೀನಿ, ನೀನು ಇಲ್ಲಿ ಟ್ರೈನಿಂಗ್ ತಗೋ ಅಂತಂದ್ರೆ ಬರೋದಕ್ಕೆ ರೆಡಿ ಇಲ್ಲ ಅವರು. ಇಂಥ ಒಂದು ಕೆಟ್ಟ ಮನಸ್ಥಿತಿನಲ್ಲಿ ಅವರು ಹೋಗ್ಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾವು ಫೋನ್ ಮಾಡಿದ್ರೆ ನಮ್ಮ ಒಂದು ಐಡೆಂಟಿಟಿಗೆ ಅವರು ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ ಬೇರೆ. ಸೊ ಹಂಗಾಗಿ ಫೋನ್ ಎತ್ಕೊಳ್ಳೋದಿಲ್ಲ. ಇನ್ನೂ ತಮಾಷೆ ಏನಂತಂದ್ರೆ, ಅವ್ರ ಫೋನ್ಗಳು ಎತ್ಕೊಳ್ಳೋದಿಲ್ಲ. ಇಂಥ ಒಂದು ಸಮಾಜದಲ್ಲಿ ನಾವು ಬದಲಾವಣೆ ತರಬೇಕು ಅನ್ನೋಂಥದ್ದು ನಮ್ದೊಂದು ಎಫರ್ಟು. ಸೊ ಹಂಗಾಗಿ ಇವರಿಗೆ ನನ್ನ ಒಂದು ಕಳಕಳಿಯ ಮನವಿ, ಅವ್ರಿಗೆ ಹೇಳಿ ಹೇಳಿ ಸಾಕಾಗೋಯ್ತು. ನಾನು ಇನ್ನು ಪಬ್ಲಿಕ್ ಅಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ದಯವಿಟ್ಟು ಒಂದು ತಿಳ್ಕೊಳ್ಳಿ, ಅವ್ರು ಯಾರು ದೇವರಲ್ಲ. ಅವ್ರಿಗೆ ಕಾಲಿಗೆ ಬೀಳೋದಾಗ್ಲಿ, ನಮಸ್ಕಾರ ಮಾಡ್ಕೊಳ್ಳೋದಾಗ್ಲಿ, ಅವ್ರ ಹತ್ರ 1 ರೂಪಾಯಿ ಇಸ್ಕೊಳ್ಳೋದಾಗ್ಲಿ, ನೀವು ಟ್ರಾಫಿಕ್ ಲೈಟ್ ಅಲ್ಲಿ ಬಂದಾಗ ಒಂದು 10 ರೂಪಾಯಿ ಕೊಡೋದು, 100 ರೂಪಾಯಿ ಕೊಡೋದು, 500 ರೂಪಾಯಿ ಕೊಡೋದು, ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ತಗೊಂಡೋಗ್ಬಿಡ್ತಾರ ಅವರು, ಎಲ್ಲದನ್ನೂ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರ ಅವರು. ಸೊ ದಯವಿಟ್ಟು ನೀವು ಇಂಥ ಒಂದು ವಿಚಾರಗಳನ್ನ ಮಾಡಕ್ ಹೋಗ್ಬೇಡಿ. ಮನೆ ಮುಂದೆ ನೀವು ಸಾಲ ಮಾಡಿ ಚಪ್ರ ಹಾಕಿರ್ತೀರ, ಅಲ್ಲಿಗೆ ನುಗ್ತಾರೆ, ಬಾರ್ಜಿನ್ ಮಾಡ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ. ಪರ್ಸನಲ್ ಲೋನ್ ಮಾಡಿರ್ತೀರ, ಏನ್ ಮಾಡಿರ್ತೀರ ಪಾಪ ನಿಮಗ್ ಗೊತ್ತಿರೋದು. ಇವರು ನುಗ್ಗಿ ಇಂಥ ಒಂದು ಅಸಭ್ಯ ವರ್ತನೆಗಳನ್ನ ತೋರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರನ್ನ ಬೈದು, ಈಗ ಏನಾಗಿದೆ ಅಂತಂದ್ರೆ, ಈಗ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಇಂಥವ್ರಿಂದ ನಮ್ಗೆ ಒಳ್ಳೆಯವ್ರಿಗೆ ಕಾಲ ಬರ್ತಾ ಇಲ್ಲ. ಸೊ ಇದು ಹೆಂಗೆ ನಿಲ್ಸೋದು? ಎಲ್ರೂ ಕೈ ಜೋಡಿಸಿ ಇಂಥವ್ರಿಗೆ ಎಂಟರ್ಟೈನ್ ಮಾಡಬೇಡಿ, ಹೊರಗಟ್ಟಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಏನು ಸತ್ತೋಗೋದಿಲ್ಲ. ಅವರು ಗೌರ್ಮೆಂಟ್ ಅವರಿಗೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಇದ್ರೆ 6,000 ರೂಪಾಯಿ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಇವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆದ್ರೂ ಅವ್ರು ಬೇಕು ಅಂತಂದು ಅವ್ರ ಗುರುಮಾತಗಳು ಯಾರು ಹೇಳೋದಿಲ್ಲ, ಯಾರು ಸಪೋರ್ಟ್ ಮಾಡೋದಿಲ್ಲ. ಸೊ ಹಂಗಾಗಿ ನನ್ನ ಒಂದು ಕಳಕಳಿಯ ಮನವಿ, ದಯವಿಟ್ಟು ನೀವು ಅವ್ರು ಯಾರಿಗೂ ಏನನ್ನು ಕೊಡಬೇಡಿ ಅನ್ನುವಂಥದ್ದು ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಇದೆ ನಿಮ್ಗೆ. ಇದ್ರ ಜೊತೆಗೆ ನನ್ನ ಒಂದು ಇನಿಷಿಯೇಟಿವ್ ಕೂಡ ಇರುತ್ತೆ ಇದ್ರ ಮೇಲೆ. ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದೀನಿ, ಈಗ ಆಲ್ರೆಡಿ ಬರುತ್ತೆ. ಯಾಕಂತಂದ್ರೆ ಇದನ್ನ ನಾವು ನಮ್ಮ ಭಾರತದಲ್ಲಿ ಇದನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋದಂತೊಂದು ಓಡಾಟ. ಈಗ ನೀವು ಆಯ್ತಪ್ಪ, ನೀವು ರಿಲಿಜನ್ ಬಿಲ್ ಮಾಡ್ತಾ ಇದೀವಿ, ನಾನು ಯಾವ್ದೋ ತ್ರೇತಾಯುಗದಿಂದ ಅವ್ರಿಗೆ ಪೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅವ್ರ ಹಂಗೆ ಅವ್ರ ಹಿಂಗೆ ಅಂತದ್ ಯಾವ್ದು ಒಂದು ರೀತಿ, ಒಂದು ನೀತಿಗಳು ಯಾವುದು ಇಲ್ಲ. ಅದನ್ನ ಮುಂಚೆಯಿಂದ ಹೇಳಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ,
ಇವಾಗ ನೀವೆಲ್ಲ ದ.ರಾ ಬೇಂದ್ರೆ ಅವ್ರದ್ದೊಂದು ಪುಸ್ತಕ ಓದಿದ್ರೆ ಬೈ ಎನಿ ಚಾನ್ಸ್ ಒಂದರಲ್ಲಿ ಉಲ್ಲೇಖ ಮಾಡ್ತಾರೆ ಅವರು ಹೇಳ್ತಾರೆ ಏನಂತಂದ್ರೆ, ಇವಾಗ ಪ್ರಹ್ಲಾದ ದೇವ್ರಿದ್ದಾನೆ ಅಂತಂತಾನೆ, ಹಿರಣ್ಯಕಶಿಪು ದೇವ್ರೇ ಇಲ್ಲ ಅಂತಂತಾರೆ. ಇಬ್ರು ಹೊಡೆದಾಟದಲ್ಲಿ ನರಸಿಂಹಸ್ವಾಮಿ ಹೊರಗಡೆ ಬರ್ತಾರೆ, ಇಬ್ರು ಒಂದೊಂದು ಮೋಕ್ಷ ಕಂಡ್ಕೋತಾರೆ. ಸೊ ಇಂಥದ್ದೊಂದು ಸ್ಥಿತಿ. ಸೊ ಇವಾಗ ನಮ್ಗಳದು ಹಂಗೆ ಆಗಿದೆ. ಇದು ಹೆಂಗೆ ಅಂತಂದ್ರೆ, ದ.ರಾ ಬೇಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಸಿಂಬಳದ ಮೇಲೆ ಕೂತಿರುವಂತ ನೊಣ ಅಂತ ಕರೀತಾರೆ. ಸೊ ಅಂತ ಒಂದು ಪರಿಸ್ಥಿತಿ ನಮ್ದು ಹಂಗಾಗಿದೆ. ಇದು ಸ್ವಲ್ಪ ಆ ಕಡೆಗೆ ಹೋದ್ರೆ ಈ ಕಾರಂತಜ್ಜ ಏನ್ ಹೇಳ್ತಾರೆ ನಮ್ಗೆ, ನೀನ್ ಫಾಲೋ ಮಾಡು, ನಿನ್ನ ನೋಡ್ಕೊಂಡು ಬೇರೆಯವ್ರು ಬರ್ತಾರೆ, ನಿನ್ ಮಾರ್ಗ ಸರಿ ಇದ್ರೆ ಅವರು ಬರ್ತಾರೆ ಅಂತಂತಾರೆ. ಸೊ ಈ ತರ ನಮ್ ಸೊಸೈಟಿಯಿಂದ ಎಲ್ಲಾ ತರದ ಗೊಂದಲನೂ ಇದೆ. ಯಾಕಂತಂದ್ರೆ ಈಗ ನಾವು ವೆಸ್ಟರ್ನೈಸೇಷನ್ಗೆ ಒಂದ್ ಕಡೆ ಒಳಗಾಗಿದ್ದೀವಿ. ಮುಗಲ್ಸಿಗೆ ನಾವು ಒಳಗಡೆ ಹೋಗ್ಬಿಟ್ಟಿದ್ವಿ, ಅವ್ರು ನಮ್ಮ ಸೊಸೈಟಿನಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಈಗ ವಕ್ಫ್ ಬೋರ್ಡ್ ಎಲ್ಲ ಕಿತ್ತಾಟ ನಡೀತಾ ಇದೆ. ವಕ್ಫ್ ಅಂತೆಲ್ಲ ಇರೋದೆಲ್ಲ ವಿಧಾನಸೌಧನ ಅವರೇ ಬರ್ಕೊಂಡಿದ್ದಾರೆ. ಸೊ ಹಿಂಗಾಗಿ ಇದೆಲ್ಲ ಒಂದಷ್ಟು ಗಲಾಟೆಗಳು ನಡೀತಾ ಇದೆ. ಅದೇನು ಇತ್ಯರ್ಥ ಮಾಡ್ಕೊತಾರೆ ಮಾಡ್ಕೊಳ್ಳಿ. ಸೊ ಹಿಂಗಾಗಿ ಬೇರೆ 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 ಕಲ್ಚರ್ಸ್, ಬೇರೆ ಬೇರೆ ಒಂದು ಎಕ್ಸ್ಪೋಜರ್ಸ್, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹೊಡೆದಾಟ ಬಡದಾಟ ಇದೆಲ್ಲ ಕಂಟಿನ್ಯೂಯೇಷನ್. ಇದಕ್ಕೆ ಯಾವುದೋ ಒಂದು ಎಂಡೇ ಇಲ್ಲ. ಇದಕ್ಕೊಂದು ಒಂದು ಲಿಮಿಟೇಷನ್ಸ್ ಕಂಡ್ಕೋಬೇಕು. ಇದಕ್ಕೊಂದು ನಾವು ಒಂದು ಹೊಸ ತಿರುವನ್ನ ಕೊಡಬೇಕು ಅನ್ನೋದೊಂದು ನಮ್ಗೆ ಒಂದು ಆಸೆ. ಇದು ತುಂಬಾ ಕಷ್ಟವಾಗಿರ್ತಕ್ಕಂಥ ಇನಿಷಿಯೇಟಿವ್, ಆದರೂ ನಾನು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾರೋ ಬರ್ತಾರೆ ಬಹುಶಃ ಅದನ್ನ ಬಗ್ಗೆ ಇದನ್ನಲ್ಲಿ ಇವಾಗ ಟ್ರಾನ್ಸ್ಜೆಂಡರ್ಗೆ ಹೇಳ್ತಾರೆ, ಆಯ್ತಪ್ಪ ನಾನು ಭಿಕ್ಷೆ ಬೇಡಬೇಡಿ ಅಂತ ಇನ್ನೊಂದು ಹೊಸ ಲಾ ತಂದ್ರೆ ಅವರಿಗೆ ಏನು ಮುಂದಿನ ಜೀವನ ಏನೋ ಅವರೆಲ್ಲ ಏನ್ ಮಾಡ್ಕೋಬೇಕು ಅಂತ. ಮುಂದಿನ ಜೀವನ ಅವರು ರೂಪಿಸ್ಕೋಬೇಕು. ಯಾಕಂದ್ರೆ ಕೆಲ್ಸಗಳು ಸಿಗ್ತಾ ಇದೆ, ತುಂಬಾ ಜನ ಇದ್ದಾರೆ ಇಲ್ಲಿ, ಕೆಲಸ ಕೊಡ್ಲಿಕ್ಕೂ ತುಂಬಾ ಜನ ಇದ್ದಾರೆ. ಆಮೇಲೆ ಇವರು ಬಿಸ್ನೆಸ್ ಮಾಡ್ಲಿಕ್ಕೂ ತುಂಬಾ ಆಪರ್ಚುನಿಟೀಸ್ ಇದೆ, ಬೇರೆ ಬಹಳಷ್ಟು ಆಪರ್ಚುನಿಟೀಸ್ ಇದೆ. ಸೊ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಎಲ್ಲದನ್ನು. ಸೊ ಹಂಗಾಗಿ ಈ ಒಂದು ಚೇಂಜ್ ನ ನಾವು ನಮ್ಮಿಂದ ಎಲ್ಲರೂ ಒಗ್ಗಟ್ಟಾಗಿ ತರಬೇಕು ಅಂತಕ್ಕಂಥದ್ದೊಂದು ರಿಕ್ವೆಸ್ಟ್. ನೀವು ಅಷ್ಟೇನೆ ದಯವಿಟ್ಟು ಇದಕ್ಕೆ ಭಿಕ್ಷೆಗೆ ಅಥವಾ ಈ ಒಂದು ಜನರ ಪ್ರಾಸ್ಟಿಟ್ಯೂಷನ್ಗೆ ಎಂಟರ್ಟೈನ್ ಮಾಡಬೇಡಿ ಅಂತ ಕೇಳ್ಕೊಂತ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮುಂದೆ ಬರ್ತೀನಿ. ಧನ್ಯವಾದ.